ನಮ್ಮಂತ ಸಾಧಾರಣ ಜನಕ್ಕೆ ಮುಂದೇನಾಗತ್ತೆ ಅನ್ನೋದು ಯಾವಾಗ್ಲೂ ಕುತೂಹಲ ಸಹಜ. ಮದುವೆ ಆಗತ್ತಾ, ಮಕ್ಕಳಾಗತ್ತಾ, ಕೆಲಸ ಸಿಗುತ್ತಾ, ವಿದೇಶಕ್ಕೆ ಹೋಗ್ತೀನಾ, ಮನೆ ಕಟ್ತೀನಾ, ಇದೆಲ್ಲ ಸರ್ವೇ ಸಾಧಾರಣವಾಗಿ ನಮ್ಮಂತವ್ರಿಗೆ ಇರೋದೆ. ಅದಕ್ಕೆ ನಾವು ಜ್ಯೋತಿಷ್ಯಗಾರ ಹತ್ರ ಹೋಗ್ತೀವಿ, ಅದಾಗತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಒಂದ್ ಸ್ವಲ್ಪ ಆ ಮನುಷ್ಯ ಬೆಳೆದ್ರೆ, ಅಂದ್ರೆ ಏನು, ಈಗಿನ ಕಾಲದ ರಾಜಕಾರಣಿಗಳು, ಅಂದ್ರೆ ಇಲ್ಲಿ ಉದಾಹರಣೆ ನಾವು ರಾಜಕಾರಣಿಗಳನ್ನ ತಗೊಂಬಕ್ ಆಗಲ್ಲ, ರಾಜರನ್ನ ತಗೋಬಹುದು. ಹಿಂದಿನ ಕಾಲದಲ್ಲಿ ರಾಜರನ್ನ ತಗೋಬಹುದು. ಆ ರಾಜರಿಗೆ ಅವ್ರ ಕುತೂಹಲ ಏನು ಅಂತಂದ್ರೆ, ಮುಂದೆ ನಮ್ಮ ದೇಶ ಹೇಗೆ ಉದ್ಧಾರ ಆಗತ್ತೆ, ನಾನ್ ಜನರಿಗೆ ಯಾವ ತರ ಸೇವೆ ಮಾಡ್ಲಿ, ಏನು ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದು ಅವ್ರ ಕುತೂಹಲ. ಇನ್ನ ಒಂದ್ ಸ್ವಲ್ಪ ಮೇಲೆ ಮನುಷ್ಯ ಬೆಳೆದಾಗ ಪ್ರಧಾನ ಮಂತ್ರಿಗಳು ಅಂತ ಅವರು ಏನು ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ, ನ್ಯೂಕ್ಲಿಯರ್ ವಾರ್ ಆದ್ರೆ ಏನಾಗತ್ತೆ ಅನ್ನೋದು ಅವ್ರಿಗೆ ಇನ್ನೊಂದ್ ತರ ಕುತೂಹಲ ಇರುತ್ತೆ. ಇದೇ ತರ ಪಾಂಡವ್ರಿಗೆ ಒಂದ್ಸಲಿ ಅನ್ನಿಸ್ತಂತೆ, ನಾವೇನೋ ದ್ವಾಪರ ಯುಗದಲ್ಲಿದ್ದೀವಿ, ಕಲಿಯುಗ ಹೇಗಿರುತ್ತೆ ಅಂತ. ಅದಕ್ಕೆ ಬನ್ನಿ ಕೃಷ್ಣನ್ ಕೇಳೋಣ ಅಂತ ಕೃಷ್ಣನ್ ಹೋಗಿ ಕೇಳಿದ್ದಕ್ಕೆ ಕೃಷ್ಣ ಅಂತಾನೆ, ನೀವು 5 ಜನನು ಬೇರೆ ಬೇರೆ ಕಡೆಗೆ ಹೋಗಿ ಬನ್ರಿ, ಅಲ್ಲಿ ಹೋಗಿ ಬರೋವಾಗ ಯಾವ್ದಾದ್ರೂ ನಿಮ್ಗೆ ವಿಚಿತ್ರವಾದ ದೃಶ್ಯ ಘಟನೆ ಅಂತಂದ್ರೆ ಅದನ್ನ ಬಂದು ಹೇಳಿ, ನಾನು ಅವಾಗ ನಿಮಗ್ ಸೂಚಿಸ್ತೀನಿ ಕಲಿಯುಗ ಹೇಗಿರುತ್ತೆ. ಅದೇ ತರ ಎಲ್ಲಾರು ಬೇರೆ ಬೇರೆ ದಿಕ್ಕಿಗೆ ಹೋದ್ರು. ಯುಧಿಷ್ಠಿರ ಧರ್ಮರಾಜ ಫಸ್ಟ್ ಬಂದ್ಬಿಟ್ಟು ಕೃಷ್ಣನ್ಗೆ ಹೇಳ್ತಾನೆ, ಕೃಷ್ಣ, ನಾನು ಒಂದು ದೇಶದಲ್ಲಿ ಒಂದು ಆನೆಗೆ 2 ಸೊಂಡಲಿರೋದನ್ನ ನೋಡಿದೆ, ಇದು ಏನು ವಿಚಿತ್ರ, ಅಲ್ಲದೆ 2 ಸೊಂಡಲಿನ ಆನೆಗೂ ಕಲಿಯುಗಕ್ಕೂ ಏನ್ ಸಂಬಂಧ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು, ಕಲಿಯುಗದಲ್ಲಿ ರಾಜಕಾರಣಿಗಳು, ದೇಶ ಆಳೋರು 2 ಸೊಂಡಲಿನ ಆನೆ ಇದ್ದವರು. ಯಾಕೆ ಅಂದ್ರೆ ಈ ಎಲೆಕ್ಷನ್ಸ್ ಬಂದಾಗ, ಚುನಾವಣೆ ಬಂದಾಗ ಅವ್ರು ಹೇಳೋದೇ ಒಂದು, ಚುನಾವಣೆ ಗೆದ್ದ ಮೇಲೆ ಅವ್ರು ಮಾಡೋದೇ ಇನ್ನೊಂದು. ಇದಕ್ಕೂ ಅದಕ್ಕೂ ಸಂಬಂಧವೇ ಇರಲ್ಲ. ಇದೆಲ್ಲ ನಮಗೆ ಗೊತ್ತೇ ಇದೆ, ನಾವು ಕೇಳ್ತಾನೆ ಇದ್ದೀವಿ, 50, 60, 70 ವರ್ಷದಿಂದ ನೋಡ್ತಾನೆ ಇದ್ದೀವಿ ರಾಜಕಾರಣಿಗಳು ಹೇಗೆ ಅಂತ. ಅದಕ್ಕೆ ನಾವು ದೇಶ ಕೂಡ ನಾವು ಹೀಗಿದ್ದೀವಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಡ. ನೆಕ್ಸ್ಟ್ ಭೀಮ ಬರ್ತಾನೆ. ಭೀಮ ಬಂದು ಹೇಳ್ತಾನೆ, ಕೃಷ್ಣ, ನಾನು ಒಂದು ಕಡೆ ಒಂದು ವಿಚಿತ್ರವಾದ ದೃಶ್ಯ ನೋಡಿದೆ. ಒಂದು ಹಸು ಕರು ಹಾಕ್ತು. ಕರು ಹಾಕದ್ಮೇಲೆ ಯಾವುದೇ ಹಸು ಅದನ್ನ ಬಾಯಿಂದ ನ್ಯಾಕಕ್ ಶುರು ಮಾಡತ್ತೆ, ಅಂದ್ರೆ ಕ್ಲೀನ್ ಮಾಡಕ್ ಶುರುತ್ತೆ ಆ ಕರುನ. ಬಟ್ ಇಲ್ಲಿ ವಿಚಿತ್ರವಾದ ದೃಶ್ಯ ಏನ್ ಕಂಡೆ ಅಂದ್ರೆ, ಅದನ್ನ ಪೂರ್ತಿ ನ್ಯಾಕಿ ಕ್ಲೀನ್ ಮಾಡಿದ ಮೇಲೆ ಕೂಡ ಇನ್ನ ನ್ಯಾಕಕ್ ಶುರು ಮಾಡ್ತಾ ಇತ್ತು. ಎಷ್ಟು ನೆಕ್ತಾ ಇತ್ತು ಅದನ್ನ ಕರುನ ಅಂತಂದ್ರೆ, ಆ ಕರುಗೆ ಮೈಯೆಲ್ಲ ಹುಣ್ಣಾಗೋಯ್ತು. ಏನಿದು ವಿಚಿತ್ರ ಅಂತ. ಅದಕ್ಕೆ ಹೇಳೋದು ಏನು ಅಂತಂದ್ರೆ, ಕಲಿಯುಗದಲ್ಲಿ ಪೋಷಕರು, ತಂದೆ ತಾಯಿಯಂದ್ರು ಮಕ್ಕಳನ್ನ ಅಪಾರವಾದ ಪ್ರೀತಿ ತೋರಿಸ್ತಾರೆ. ಅಂದ್ರೆ ಏನು, ಪ್ಯಾಂಪರ್ ಮಾಡ್ತಾರೆ. ತುಂಬಾ ಓವರ್ ಪ್ಯಾಂಪರಿಂಗ್ ಅಂತೀವಲ್ಲ, ಓವರ್ ಪ್ಯಾಂಪರ್ ಅಷ್ಟು ಬೇಕಾಗಿಲ್ಲ. ಎಷ್ಟು ಓವರ್ ಪ್ಯಾಂಪರ್ ಮಾಡ್ತಾರೆ ಅಂದ್ರೆ ಅದು ತಮ್ಮ ಮಕ್ಕಳಿಗೆ ಒಳ್ಳೇದಲ್ಲ, ಕೆಟ್ಟದ್ದೇ ಆಗತ್ತೆ. ಇದು ತೋರಿಸುತ್ತೆ ಕಲಿಯುಗದಲ್ಲಿ ನನ್ನ ಮಗಳು ಅಂದ್ರೆ ಪ್ರಾಣ, ನನ್ನ ಮಗ ಅಂದ್ರೆ ಪ್ರಾಣ. ಹಾಗನ್ಬಿಟ್ಟು ವಿಶ್ವಾಸ, ಪ್ರೀತಿ ಇರೋದು ತಪ್ಪಲ್ಲ. ತುಂಬಾ ಜಾಸ್ತಿ ಮಾಡ್ಬಿಟ್ಟು ಅವ್ರು ಪ್ರತಿಯೊಂದು ಹೆಜ್ಜೆ ಇಡೋದನ್ನು ನೋಡಿ ಪ್ರತಿಯೊಂದು ಅವ್ರಿಗೆ ಅನುಕೂಲ ಮಾಡೋದು ಅದು ಕರೆಕ್ಟ್ ಅಲ್ಲ ಅಂತ ಕಲಿಯುಗದಲ್ಲಿ ಕೃಷ್ಣ ಹೇಳ್ತಾನೆ. 3ನೇದಾಗಿ ಅರ್ಜುನ ಬರ್ತಾನೆ. ಕೃಷ್ಣ, ನಾನು ಒಂದು ದೇಶದಲ್ಲಿ ಒಂದು ಹಕ್ಕಿ ಮಾಂಸ ತಿಂತಾ ಇತ್ತು. ಮಾಂಸ ತಿನ್ನೋದೇನು ಆಶ್ಚರ್ಯ ಇಲ್ಲ. ಏನ್ ಆಶ್ಚರ್ಯ ಅಂದ್ರೆ, ಆ ಮಾಂಸ ತಿನ್ನೋ ಹಕ್ಕಿ ರೆಕ್ಕೆಗಳ ಮೇಲೆ ವೇದ ಮಂತ್ರಗಳು ಬರ್ದಿತ್ತು. ಇದು ಹೇಗೆ ಕೃಷ್ಣ, ವೇದ ಮಂತ್ರ ಬರ್ದಿರೋಂತ ಹಕ್ಕಿ ಮಾಂಸ ತಿನ್ನೋದೆ? ಅದಕ್ಕೆ ಹೇಳೋದೇನಿದೆ ಅಂದ್ರೆ, ಕಲಿಯುಗದಲ್ಲಿ ಗುರುಗಳು ಅನ್ನಿಸ್ಕೊಂಡವರು, ಸ್ವಾಮಿಗಳು ಅನ್ನಿಸ್ಕೊಂಡವರು, ಸನ್ಯಾಸಿಗಳು ಅನ್ನಿಸ್ಕೊಂಡವರು ಎಲ್ಲ ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಓಡಾಡ್ತಾ ಇರ್ತಾರಲ್ಲ, ಅವರು ವೈಯಕ್ತಿಕವಾಗಿ ಅವ್ರಿಗೂ ಮಾಮೂಲಿ ಜನಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಯಾವುದೇ ಒಂದು ಕಾಮ, ಕ್ರೋಧ, ಅರ್ಥದ ಮೇಲೆ ನಮ್ಗೆ ಹೇಗಿದೆಯೋ, ನಮ್ಮಂತ ಮಾಮೂಲಿ ಮನುಷ್ಯರಿಗಿದೆಯೋ ಅದೇ ಥರನೂ ಅವ್ರಿಗಿರುತ್ತೆ. ಕಾಣೋದು ಮಾತ್ರ ಬೇರೆ ಥರ. ವೇದ ಮಂತ್ರಗಳು ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ, ಮಾಡೋದಂತೂ ಅನಾಚಾರದ ಕೆಲಸಗಳು. ಇದೆಲ್ಲ ನಿಮ್ಗೂ ಗೊತ್ತಿದೆ. ಈ ರೀಸೆಂಟ್ ಆಗಿ ಒಂದು 10 ವರ್ಷದ ಒಳಗಡೆನೆ
ಯಾವುದೋ ಒಂದು ಸ್ವಾಮಿ ಸಿಕ್ಕಾಕೊಂಡು, ಇದು ಒಂದು ಸ್ವಾಮಿ ಅಲ್ಲ, ಬೇಕಾದಷ್ಟು ಜನ ಸ್ವಾಮಿ ಅವಾಗ ಅವಾಗ ಸಿಕ್ಕಾಕೊಂತಾ ಇರ್ತಾರೆ, ವಿಚಾರಗಳು ಹೊರಗಡೆಗೆ ಬರ್ತಾ ಇರುತ್ತೆ. ಅದು ಎಷ್ಟು ಮಾತ್ರ ನಿಜ ಎಷ್ಟು ಮಾತ್ರ ಸುಳ್ಳು ಅನ್ನೋದು ನೀವೇ ನಿರ್ಧಾರ ಮಾಡಿ. ಇದು ತೋರಿಸುತ್ತೆ ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ನಾಲ್ಕನೇದಾಗಿ ನಕುಲ ಬರ್ತಾನೆ. ನಕುಲ ಬಂದು, ಕೃಷ್ಣ ನಾನು ಒಂದು ಬೆಟ್ಟದ ಮೇಲೆ ಒಂದು ದೊಡ್ಡ ಕಲ್ಲಿನ ಗುಂಡು ನೋಡಿದೆ. ಆ ಗುಂಡು ಉರುಳ್ಕೊಂಡು ಬರ್ತಾ ಇತ್ತು. ಉರುಳ್ಕೊಂಡು ಬರ್ತಾ ಇರುವಾಗ ಮಧ್ಯದಲ್ಲಿ ಅದಕ್ಕಿಂತ ದೊಡ್ಡ ಗುಂಡುಗಳು ಅಡ್ಡ ಸಿಕ್ತು. ಆದ್ರೆ ಯಾವ ಗುಂಡು ಅದನ್ನ ತಡಿಯಕ್ಕಾಗಿಲ್ಲ. ಅದು ಹಾಗೇ ಉರುಳ್ಕೊಂಡು ಬರ್ತಾ ಇತ್ತು. ಬಂದು 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 ಏನ್ ಆಶ್ಚರ್ಯ ಅಂದ್ರೆ, ಒಂದು ಚಿಕ್ಕ ಗಿಡ ಇತ್ತು ಅಲ್ಲಿ. ದೊಡ್ಡ ದೊಡ್ಡ ಗುಂಡುಗಳು ತಡೀದೇ ಇರೋಂತ ಗುಂಡನ್ನ ಈ ಚಿಕ್ಕ ಗಿಡ ಅಡ್ಡ ಬಂದಿದ ತಕ್ಷಣ ಆ ಗುಂಡಲ್ಲೇ ನಿಂತ್ಕೊಂಡ್ಬಿಡ್ತು. ಏನಿದು ವಿಚಿತ್ರ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ನೋಡು ನಕುಲ, ಕಲಿಯುಗ ಹೇಗಿರುತ್ತೆ ಅಂತಂದ್ರೆ, ಜನರು ಬೇಕಾದಷ್ಟು ಪಾಪ ಮಾಡ್ತಾ ಇರ್ತಾರೆ. ಕೂತ್ಕೊಂಡ್ರ ಪಾಪ, ನಿಂತ್ಕೊಂಡ್ರ ಪಾಪ, ಮಾತಾಡಿದ್ರ ಪಾಪ, ಎಲ್ಲಾದ್ರಲ್ಲೂ ಪಾಪದಲ್ಲಿ ಮುಳುಗ್ತಾ ಇರ್ತಾರೆ. ಹೇಗೆ ಮುಳುಗ್ತಾ ಇರ್ತಾರೆ ಅಂದ್ರೆ, ಪಾಪದಲ್ಲಿ ತಾವು ಮಾಡೋದಲ್ದೆ ತಮ್ಮ ಜೊತೆಗಿರೋರ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಪಾಪದ ಗುಂಡಿಗೆ ಹಾಕೋದಕ್ಕೆ. ಆದರೆ ದೇವ್ರ ನಾಮ ಒಂದಿದ್ರೆ, ದೇವ್ರ ಸ್ಮರಣೆ ಒಂದಿದ್ರೆ ಆ ಪಾಪನ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು, ತಡೆಗಟ್ಟಬಹುದು. ಇದು ತೋರಿಸುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಕೊನೆಯದಾಗಿ ಸಹದೇವ ಹೇಳ್ತಾನೆ, ಕೃಷ್ಣ ನಾನು ಒಂದು ದೇಶದಲ್ಲಿ 5 ಬಾವಿಗಳು ನೋಡಿದೆ. 4 ಬಾವಿ 4 ಮೂಲೆಯಲ್ಲಿತ್ತು, ಮಧ್ಯದಲ್ಲಿ ಒಂದು ಬಾವಿ ಇತ್ತು. ಏನ್ ಆಶ್ಚರ್ಯ ಅಂದ್ರೆ, ಅದ್ ಹತ್ರ ಇದ್ದರೂ ಕೂಡ ಆ 4 ಬಾವಿಲಿ ತುಂಬಾ ನೀರು ಹರಿದು ತುಳುಕಿ ಕೆಳಗಡೆಗೆ ಹೋಗ್ತಾ ಇತ್ತು, ಹರಿತಾ ಇತ್ತು. ಆದ್ರೆ ಆ ಮಧ್ಯದ ಬಾವಿ ಮಾತ್ರ ಒಂದು ತೊಟ್ಟು ನೀರಿರ್ಲಿಲ್ಲ. ಏನಿದು? ಅದಕ್ಕೆ ಹೇಳೋದೇನಿದೆ ಅಂತಂದ್ರೆ, ಕಲಿಯುಗದಲ್ಲಿ ಜನದತ್ರಿ ಸುತ್ತಮುತ್ತೂರ, ನಮ್ಮ ಜನದತ್ರಿ ಹೇಳ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತೂರ ಬೇಕಾದಷ್ಟು ಜನದತ್ರಿ, ಬೇಕಾದಷ್ಟು ದುಡ್ಡಿದೆ. ಹಾಗೂ ಹೀಗೂ ಅಲ್ಲ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ವೇಸ್ಟ್ ಮಾಡ್ತಾರೆ ಅನ್ನೋದು, ಬಾವಿಯಿಂದ ನೀರ್ ಹೇಗೆ ಹರಿದು ಹೋಗ್ತಾ ಇದೋ ಹಾಗೆ ದುಡ್ಡು ಖರ್ಚು ಮಾಡ್ತಾರೆ. ಒಣಬಾವಿ ಏನು? ಮತ್ತೆ ಒಣಬಾವಿ ಏನು ಅಂದ್ರೆ, ಆ ಬಾವಿಲಿ ಒಂದು ತೊಟ್ಟು ನೀರ್ ಇಲ್ದೇ ಇರೋದು ಏನು ಅಂದ್ರೆ, ಅದು ಬಡಬಗ್ಗರನ್ನ ಸೂಚಿಸುತ್ತೆ. ಯಾಕೆ ಅಂದ್ರೆ, ಬೇರೆ ಕಡೆಗಳು ಅಷ್ಟು ನೀರಿದ್ರು ಮಧ್ಯದಲ್ಲಿ ಬಡಬಗ್ಗರು ಇದ್ದಾರೆ. ನಮ್ಮ ಜೊತೆಗಿರೋದು, ನಮ್ಮ ಸೊಸೈಟಿಲಿ, ನಮ್ಮ ಸಮಾಜದಲ್ಲಿ ಅವರೂ ಇದ್ದಾರೆ. ದಾನ ಧರ್ಮಗಳು ಬೇಕಾದಷ್ಟು ದಾನಿಗಳಿದ್ದಾರೆ. ನೀವು ಕೇಳ್ಬೋದು, ಎಲ್ಲಾರು ದಾನಗಳು ಮಾಡ್ತಾರಲ್ಲ, ಇದೇನ್ ನೀವು ಹೀಗೆ ಹೇಳ್ತೀರಾ ಅಂತ. ಇಲ್ಲ, ದಾನಗಳು ಮಾಡ್ತಾರೆ, ದಾನಗಳಿದ್ದಾರೆ, ಒಪ್ಕೊಂಬೋಣ. ಆದ್ರೆ ಆ ದಾನಿಗಳು ಕೊಡೋ ದಾನ ಈ ಬಡಬಗ್ಗರಿಗೆ ಸೇರಲ್ಲ, ಮಧ್ಯದಲ್ಲಿ ಎಲ್ಲೋ ಹೊರದೊಟ್ಟೋಗುತ್ತೆ, ವೇಸ್ಟ್ ಆಗಿ ಹೊರಟೋಗುತ್ತೆ. ಇದು ತೋರಿಸುತ್ತೆ ಕಲಿಯುಗದಲ್ಲಿ ಅಂತ ಕೃಷ್ಣ ಹೇಳ್ತಾನೆ.